ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಬಟ್ ಇವತ್ತೊಂದು ತುಂಬ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಜೊತೆ ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ 10 ನಿಮಿಷ ಟೈಮ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಟೈಟಲಲ್ಲಿ ನಿಮಗೆ ಗೊತ್ತಾಗಿದೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಕೊಡಗಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಅಸ್ಸಾಂ ಜನರಿಂದ ನಮ್ಮ ಕೊಡಗಿನ ಜನರ ಜೀವನ ತುಂಬ ಕಷ್ಟ ಆಗಿದೆ. ಸೊ ಇವತ್ತು ನಾನು ಶುಂಠಿ ಕಬಾಬ್ ಸಂತೆ ದಿನ ವೀಡಿಯೋ ಮಾಡ್ತಿದ್ದೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಜನ ಅಸ್ಸಾಂ ಜನರು ಸಿಗ್ತಾರೆ ಅಂತ. ಇದು ಕೇವಲ ಒಂದು ಮಾರ್ಕೆಟ್ ಅಷ್ಟೇ. ಹೀಗೆ ಕೊಡಗಲ್ಲಿ ಪ್ರತಿದಿನ ಎಷ್ಟು ಸಂತೆಗಳಾಗುತ್ತೆ. ಆ ಪ್ರತಿ ಸಂತೆಯಲ್ಲೂ 1000 ಜನ ಅಸ್ಸಾಂ ಸಿಗ್ತಾರೆ. ಸೊ ದಿನೇ ದಿನೇ ಇವ್ರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಕೊಡಗಲ್ಲಿ 85% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅದರಲ್ಲಿ ಒಂದು 10-15% ಜನ ಬಿಟ್ಟರು ಕೂಡ ಆಲ್ಮೋಸ್ಟ್ 70% ಜನ ಮಿಡ್ಲ್ ಕ್ಲಾಸ್ ಜನರಿದ್ದಾರೆ. ಸೊ ಅವರೆಲ್ಲ ಕೂಲಿ ಕೆಲಸ ಮಾಡಿಕೊಂಡೇ ಜೀವನ ಮಾಡ್ತಿರೋದು. 2015 ಅಂದರೆ 10 ವರ್ಷಗಳ ಹಿಂದೆ 15,000-30,000 ಜನ ಇದ್ದಂಥ ಈ ಅಸ್ಸಾಂ ಜನರು ಈಗ ಅಂದಾಜು ಪ್ರಕಾರ 1.5 ಲಕ್ಷ ಜನ ಆಗಿದ್ದಾರೆ. ಅದು ನಮ್ಮ ಕೊಡಗಲ್ಲಿ ಗಾರೆ ಕೆಲಸ, ಪೇಂಟ್ ಕೆಲಸ, ಆಚಾರಿ ಕೆಲಸ ಹಿಡಿದು ಕಾಫಿ ತೋಟದಲ್ಲಿ ಮಾಡುವಂಥ ಎಲ್ಲ ಕೆಲಸಗಳನ್ನ ಈ ಅಸ್ಸಾಂ ಜನರು ಮಾಡ್ತಾರೆ. ಅಂದರೆ ಅಂದಾಜು ಮಾಡೋದಾದರೆ ಕೊಡಗಿನ 1.5 ಲಕ್ಷ ಜನರ ಈ ಕೆಲಸನ ಇವರು ಕಿತ್ಕೊಂಡಿದ್ದಾರೆ. ಇನ್ನು ಒಂದು 10 ವರ್ಷ ಹೋದರೆ ಸಾಕು, ಅವರು 3-4 ಲಕ್ಷ ಜನ ಆಗ್ತಾರೆ. ಆವಾಗ ನಮ್ಮ ಇಲ್ಲಿನ ಜನರು ಏನು ಕೆಲಸ ಮಾಡೋದು? ಕೊಡಗಲ್ಲಿ ಅಂದಾಜು ಹೇಳಿರೋದು 1.5 ಲಕ್ಷ ಜನ ಅಂತ, ಬಟ್ ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಇದ್ದಾರೆ. ಕೇವಲ ಕೊಡಗು ಮಾತ್ರ ಅಲ್ಲ, ಚಿಕ್ಕಮಗಳೂರು, ಸಕಲೇಶಪುರ, ಹಾಸನ, ಬ್ಯಾಂಗ್ಳೂರು ಎಲ್ಲ ಕಡೆ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಹೇಗೆ ಅಂದಾಜು ಮಾಡಿದರೂ ಒಂದು 10 ಲಕ್ಷ ಜನ ಇರ್ಬೋದು. ಬಟ್ ಟೋಟಲ್ ಅಸ್ಸಾಂನ ಪಾಪ್ಯುಲೇಷನ್ ಇರೋದೇ 3,15,00,000. ಬಟ್ ಅದರಲ್ಲೇ 10 ಲಕ್ಷ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರಾ? ನಿಜವಾಗಿ ಇಲ್ಲ. ಇವರೆಲ್ಲ ಅಸ್ಸಾಂ ಅವರಂತೂ ಅಲ್ಲವೇ ಅಲ್ಲ. ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದುಬಿಟ್ಟು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ. ಇದರ ಬಗ್ಗೆ ಯಾರಿಗೂ ಟೆನ್ಷನ್ನೇ ಇಲ್ಲ. ಮುಂದಕ್ಕೆ ನಮ್ಮ ಜಾಗನ ಕಿತ್ಕೊಂಡು ನಮ್ಮ ಇಲ್ಲಿಂದ ಓಡಿಸ್ತಾರೆ. ಇದರ ಬಗ್ಗೆ ಯಾರು ಮೈಂಡ್ ಮಾಡೋರೇ ಇಲ್ಲ. ಇದು ಕೇವಲ ಒಂದು ಜಾತಿ ಅಥವಾ ಧರ್ಮದ ಪ್ರಾಬ್ಲಮ್ ಅಲ್ಲ. ಪ್ರತಿ ಜಾತಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಅವರೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಮುಂದೆ ಅವರ ಗತಿ ಏನು ಅಂತ ಸ್ವಲ್ಪನೂ ಯಾರು ಥಿಂಕೇ ಮಾಡಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಗಾರೆ ಕೆಲಸ, ಪೇಂಟ್ ಕೆಲಸ, ಆಚಾರಿ ಕೆಲಸ ಅಥವಾ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಇನ್ನು ಕೇವಲ 5-10 ವರ್ಷ ಅಷ್ಟೇ ಎಲ್ಲ ಕಡೆ ಅಸ್ಸಾಮವ್ರು ತುಂಬ ಹೋಗ್ಬಿಡ್ತಾರೆ. ಆವಾಗ ಇಲ್ಲಿನ ಜನರು ಕೆಲಸ ಇಲ್ಲದೆ ಮನೇಲಿ ಕೂರಬೇಕಾಗುತ್ತೆ. ಮೊದಲು ಎಸ್ಟೇಟ್ನ ಲೈನ್ಗಳಲ್ಲಿ ನಮ್ಮ ಕೊಡಗಿನ ಜನರೇ ತುಂಬಿರ್ತಿದ್ರು. ಆದರೆ ಈಗ 5-10 ಎಕರೆ ಇರುವಂಥ ಸಣ್ಣ ಎಸ್ಟೇಟಿಂದ ಹಿಡಿದು 100-200-500 ಎಕರೆ ಇರುವಂಥ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಬರೀ ಅಸ್ಸಾಮವರು ತುಂಬಿ ಹೋಗಿದ್ದಾರೆ. ಆಗ ನಮ್ಮ ಇಲ್ಲಿನ ಜನರು ಎಲ್ಲಿ ಹೋದರು? ಮೊದಲೆಲ್ಲ ವಾರ ಪೂರ್ತಿ ಕೆಲಸ ಮಾಡ್ತಿದ್ರು. ಅವರಾಗೆ ರಜೆ ಮಾಡಿದರೆ ಮಾತ್ರ ರಜೆ ಇರ್ತಿತ್ತು. ಆದರೆ ಈಗ ಹೆಂಗೆ ಆಗಿದೆ ಅಂದರೆ ವಾರದಲ್ಲಿ 2-3 ದಿನ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆ ಅಸ್ಸಾಮರು ಇರೋದ್ರಿಂದ ಕೆಲಸನೇ ಸರಿಯಾಗಿ ಸಿಗ್ತಿಲ್ಲ. ಹೀಗೆ ಆದರೆ ನೋಡಿ ಎಲ್ಲ ಕಡೆ ಅಸ್ಸಾಮರು ತುಂಬ್ಕೊಂಡ್ಬಿಡ್ತಾರೆ. ಕೊಡಗಂತೂ ಫ್ಯೂಚರಲ್ಲಿ ಮಿನಿ ಅಸ್ಸಾಂ ಆಗೋದಂತೂ ಗ್ಯಾರಂಟಿ. ಅಲ್ಲ, ಕೊಡಗಲ್ಲಿ ಒಂದು ಲೇಬರ್ ಕಮಿಟಿ ಅಂತ ಇದೆ ಅಲ್ವಾ, ಅವ್ರು ಇದ್ರ ಬಗ್ಗೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿಲ್ಲ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಇನ್ ಫ್ಯೂಚರ್ ನೋಡ್ಕೊಳ್ಳಿ, ಕೊಡಗು ಲೇಬರ್ ಕಮಿಟಿ ಅಧ್ಯಕ್ಷ ಒಬ್ಬ ಅಸ್ಸಾಮವನಾದರೂ ಕೂಡ ಆಶ್ಚರ್ಯ ಇಲ್ಲ. ಆಮೇಲೆ ಅವ್ರ ಕೆಳಗೆ ನಮ್ಮ ಇಲ್ಲಿನ ಜನರು ಕೆಲಸ ಮಾಡಬೇಕಾಗುತ್ತೆ. ಅವರು ಈಗಲೇ ಸಂತೆಗಳಲ್ಲಿ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಅವರು ಕೆಲಸ ಮಾಡ್ತಿದ್ದ ಓನರ್ ಮೇಲೆ ಕಲ್ಲೆಸ್ತೆ ವೀಡಿಯೋಸ್ ನಾವು ನೋಡಿದ್ದೀವಿ. ಅವರಿಗೆ ದುಡ್ಡು ಬೇಕಷ್ಟೇ, ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಕಳ್ತನನೂ ಮಾಡ್ತಾರೆ, ಕೊಲೆನೂ ಮಾಡ್ತಾರೆ. ಸೊ ಇವಾಗನೇ ಈ ವಿಷಯನ ಸೀರಿಯಸ್ ಆಗಿ ತಗೊಂಡ್ರೆ ಫ್ಯೂಚರಲ್ಲಿ ನಮ್ಮ ಕೊಡಗನ್ನು ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ, ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೊಡಗನ್ನು ಅಸ್ಸಾಂ ಜನರಿಂದ ರಕ್ಷಣೆ ಮಾಡೋಣ.